ಸೊ ಡಿ ಕೆ ಶಿವಕುಮಾರ್ ಹೊಸ ಸಿಎಂ ಆಗ್ತಿರೋದ್ರಿಂದ ಸಹಜವಾಗಿ ಪವರ್ ಸೆಂಟರ್ ಆಗಿದೆ ಡಿ ಕೆ ಶಿ ನಿವಾಸ. ಸೊ ಸದಾಶಿವನಗರ ನಿವಾಸಕ್ಕೆ ಡಿ ಕೆ ಆಪ್ತರ ದಂಡೆ ಬಂದಿದೆ. ರಾಮಲಿಂಗಾರೆಡ್ಡಿ ಅವರು, ಮುನಿಯಪ್ಪನವರು, ಶಿವರಾಜ್ ತಂಗಡಗಿ, ನಾಗೇಂದ್ರ ಸೇರಿದಂತೆ ಹಲವು ಶಾಸಕರ ದಂಡೆ ಹರಿದು ಬಂದಿದೆ, ಹಲವು ಸಚಿವರ ದಂಡೆ ಹರಿದು ಬಂದಿದೆ. ಸಿಎಂ ಆಗ್ತಾ ಇರುವ ಡಿ ಕೆ ಶಿಗೆ ಅಭಿನಂದನೆಯನ್ನು ಸಲ್ಲಿಸುವುದು, ನಮ್ಮನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳುವುದು. ಹಾಗಾಗಿ ಬಂದು ಎಲ್ಲರೂ ಕೂಡ ಹೂಗುಚ್ಛ ಕೊಟ್ಟು ವಿಶ್ ಮಾಡಿ ಅಲ್ಲಿಂದ ಅವರು ನಿರ್ಗಮಿಸಿರ್ತಕ್ಕಂಥದ್ದು. ಕೆಲವು ಸಚಿವರು, ಹಿರಿಯ ಸಚಿವರೇ ಬಂದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ, ಮುನಿಯಪ್ಪನವರು ಬಂದಿದ್ದಾರೆ, ಶಿವರಾಜ್ ತಂಗಡಗಿ ಎಲ್ಲ, ನಾಗೇಂದ್ರ ಕೂಡ ಬಂದು ವಿಶ್ ಮಾಡಿದ್ದಾರೆ. ಸಹಜವಾಗಿ ಎಲ್ರಿಗೂ ಕೂಡ ಅವರ ಬಣದವರಿಗೆ ಖುಷಿಯಾಗಿರುತ್ತೆ. ಹೈಕಮಾಂಡ್ ನಿರ್ಧಾರ. ರಾಜ್ಯದ ಜನತೆಗೆ ಇವತ್ತು ನಾಡಿನ ಜನತೆಗೆ ತಿಳಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಈಗಾಗಲೇ ಕೂಡ ಘೋಷಣೆ ಮಾಡಿದ್ದಾರೆ. ಈಗ ತಾನೇ ನಾವೆಲ್ಲರೂ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ನಮ್ಮೆಲ್ಲ ಜನಪ್ರತಿನಿಧಿಗಳು, ಶಾಸಕರಂತ ರೆಡ್ಡಿ ಅವರು ಮತ್ತು ನಮ್ಮ ಕಂಪ್ನಿಯ ಶಾಸಕರಾದಂಥ ಗಣೇಶ್ ಅವರು, ನಾವು ಅನೇಕ ಜನರು, ಜನರಲ್ ಸೆಕ್ರೆಟರಿ, ಅನೇಕ ಜನರೆಲ್ಲ ಇವತ್ತು ಬಂದು ಅವರಿಗೆ ಒಂದು ಕೆಂಪೇಗೌಡ ಏರ್ಪೋರ್ಟ್ಗೆ ಈಗ ಅವರು ಆಗಮಿಸಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಅವರ ಸದಾಶಿವನಗರ ಮನೆಯಿಂದ ಹೊರಟು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿರತಕ್ಕಂಥ ದೃಶ್ಯ. ಅಲ್ಲಿ ಕೆಂಪೇಗೌಡ ಏರ್ಪೋರ್ಟಲ್ಲಿ ಇಳಿತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡೇ ಹೊರಟಿದ್ದಾರೆ. ನಾಳೆ ಏನೇನು ಚರ್ಚೆ ಮಾಡಬೇಕು, ಏನೇನು ಮಾತಾಡಬೇಕು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ 7:40 ಫ್ಲೈಟ್ಗೆ ಅವರು ಡೆಲ್ಲಿಗೆ ಹೊರಟಿದ್ದಾರೆ. ಹೋಗಿ ಎಲ್ಲರೂ ಕೂಡ ಕರ್ನಾಟಕ ಭವನದಲ್ಲಿ ಉಳ್ಕೋತಾರೆ. ನಾಳೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಕ್ಕಂಥದ್ದು. ಸರ್ ಅಲ್ಲಿ ಶಿವನಗರ ಹೋಗಿದ್ದಾರೆ ಸರ್, ಬೇರೆ ಚಾನಲ್ ಏರ್ಪೋರ್ಟ್ಗೆ ಎಂಟರ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್. ಮಾಧ್ಯಮದವ್ರಿಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಎಲ್ಲ ಆಗೋ ತನಕ ಅವ್ರು ಮಾತಾಡಲ್ಲ ಅಂತ ಡಿಸೈಡ್ ಆಗಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಯಾವುದೇ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ. ಕೆಂಪೇಗೌಡ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಅವರು ವಿಮಾನದ ಮುಖಾಂತರ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಈಗ ರಾಜ್ಯದ ಮುಂದಿನ ಮುಖ್ಯಮಂತ್ರಿ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೊರಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟಿಂದ ನೇರ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್. ನಾಳೆ ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿ ಮಾಡಿ ಎಲ್ರಿಗೂ ಧನ್ಯವಾದ ತಿಳಿಸಿ ಅಲ್ಲಿಂದ ಪರ್ಮಿಷನ್ ತೊಗೊಂಡು ಬರೋದು.